ಕಾಂಗ್ರೆಸ್ನಲ್ಲಿ ಜೋರಾಯಿತು ಮೇಲ್ಮನೆ ಟಿಕೆಟ್ ಫೈಟ್. ಲೋಕಸಭೆಯಲ್ಲಿ 20 ಸೀಟ್ ಗೆಲ್ತೀವಿ ಎಂದ ಯಡಿಯೂರಪ್ಪ. ಸುಧಾಕರ್ 1 ವೋಟ್ ಹೆಚ್ಚುವರಿ ತೆಗೆದುಕೊಂಡ್ರೆ ರಾಜೀನಾಮೆ ಎಂದು ಪ್ರದೀಪ್ ಈಶ್ವರ್ ಸವಾಲ್. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ನಲ್ಲಿ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಜೋರಾಗೇ ಇದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ನಡೆಸಿದ್ದಾರೆ. ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವಿಚಾರ, ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ನಮ್ಮ ಸಲಹೆಯನ್ನು ಕೇಳಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. 7 ಸ್ಥಾನಕ್ಕೆ ಎಷ್ಟು ಅರ್ಜಿಗಳು ಬಂದಿವೆ ಅಂತ ನನಗೆ ಗೊತ್ತಿಲ್ಲ. ಮೊದಲೇ ಹೈಪವರ್ ಕಮಿಟಿ ಮಾಡಿ ಸಲಹೆ ಪಡಿಬೇಕಾಗಿತ್ತು. ಈಗ ಕಾಲ ಮೀರಿ ಹೋಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಒಂದು ಪ್ರಕ್ರಿಯೆ ಇದೆ, ಎಲ್ಲರನ್ನೂ ಕನ್ಸಲ್ಟ್ ಮಾಡಿ ಅಂತ ಹೇಳೋವಂಥದ್ದು. ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ. ಅದರಲ್ಲೇನು ತಪ್ಪು ಅಂತ ಹೇಳಿ ಯಾರು ಕೂಡ ಹೇಳೋಕ್ಕಾಗಲ್ಲ. ಕನ್ಸಲ್ಟ್ ಮಾಡಿದರೆ ಏನಾಗುತ್ತೆ, ನಾವು ಹೇಳಿದ್ದೇ ಕೊಡಬೇಕು ಅಂತ ಯಾರು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಕ್ರೈಟೀರಿಯಾಗಳಿರುತ್ತೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ರಮೇಶ್ ಕುಮಾರ್ಗೆ ಎಂಎಲ್ಸಿ ಸ್ಥಾನ ಕೊಡುವಂತೆ ಕೇಳಿದ್ದೇವೆ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ. ಮಾಜಿ ಸಚಿವ ಶ್ರೀನಿವಾಸ ಗೌಡ ಅವರು ಸಹ ಅರ್ಹರಿದ್ದಾರೆ. ಶ್ರೀನಿವಾಸ ಗೌಡರಿಗೆ ಕೊಟ್ಟರೂ ನಾವು ಸ್ವಾಗತ ಮಾಡ್ತೇವೆ, ಆದರೂ ರಮೇಶ್ ಕುಮಾರ್ಗೆ ಕೊಡಿ ಅಂತ ಆಗ್ರಹಿಸ್ತಾ ಇದ್ದೇವೆ ಅಂತ ಹೇಳಿದ್ರು. ಲೋಕಸಭೆ ಚುನಾವಣೆಯಲ್ಲಿ ನಾವು 20 ರಿಂದ 22 ಸೀಟು ಗೆಲ್ತೇವೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಎಸ್ವೈ, ನಮಗೆ ಒಳ್ಳೆ ವಾತಾವರಣ ಇದೆ, ಲೋಕಸಭೆಯಲ್ಲಿ ಹೆಚ್ಚಿನ ಸೀಟು ಗೆಲ್ತೇವೆ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ 100ಕ್ಕೆ 100 ನಾವು 20 ರಿಂದ 22 ಸೀಟ್ ಗೆಲ್ತೇವೆ. ರಘುಪತಿ ಭಟ್ ವಿಚಾರವಾಗಿ ಯಡಿಯೂರಪ್ಪ ಗರಂ ಆಗಿನೇ ಮಾತನಾಡಿದ್ರು. ರಘುಪತಿ ಭಟ್ ಬಗ್ಗೆ ನಾನು ಅಷ್ಟಾಗಿ ಮಾತನಾಡೋದಕ್ಕೆ ಹೋಗಲ್ಲ. ಅವರಿಗೆ ಎಲ್ಲ ಸ್ಥಾನಮಾನ ನೀಡಿದ್ವಿ, ಜನ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು. ಅವ್ರ ಬಗ್ಗೆ ನಾನೇನು ಮಾತಾಡೋಕೆ ಹೋಗೋಕೆ ಇಷ್ಟಪಡೋದಿಲ್ಲ. ಅವ್ರಿಗೆಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದ್ದು, ಆದರೂ ಹಠ ಮಾಡಿ ನಿಂತಿದ್ದಾರೆ. ಜನ ಸೂಕ್ತ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋ ವಿಶ್ವಾಸ ನನಗೆ. ನನ್ನ ರಾಜಕೀಯ ಸದ್ಯಕ್ಕೆ ಕೇಂದ್ರದಲ್ಲಿ ಗಮನ ಕೊಡಬೇಕು ಅಂತ ಅಂದುಕೊಂಡಿದ್ದೇನೆ ಅಂತ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಸುಮಲತಾ, ನನ್ನ ಗಮನ ಸದ್ಯಕ್ಕೆ ರಾಜ್ಯ ರಾಜಕಾರಣದತ್ತ ಇಲ್ಲ. ಇಲ್ಲಿ ಚುನಾವಣೆ ಆಗಬೇಕು ಅಂದ್ರೆ ಇನ್ನೂ 4 ವರ್ಷಗಳು ಟೈಮ್ ಇದೆ ಅಂತ ಹೇಳಿದ್ರು. ಸದ್ಯಕ್ಕೆ ರಾಜ್ಯದಲ್ಲಿ ಅಂತ ಕಾನ್ಸಂಟ್ರೇಟ್ ಮಾಡೋದಂತ ಏನಿದೆ. ಈಗ ಎಲೆಕ್ಷನ್ ಅಂದರೆ ಇನ್ನೊಂದು 4 ವರ್ಷ ಕಾಯಬೇಕಾಗಿದೆ. ಖಂಡಿತ ಕೇಂದ್ರದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಸುಧಾಕರ್ ಒಂದೇ ಒಂದು ವೋಟ್ನಿಂದ ಲೀಡ್ನಲ್ಲಿ ಗೆದ್ರೆ ನಾನು ರಾಜೀನಾಮೆ ಪತ್ರ ತೆಗೆದುಕೊಂಡು ಬರ್ತೇನೆ ಅಂತ ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ವೋಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ರು. ಅವ್ರು ಒಂದೇ ಒಂದು ವೋಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ 2ನೇ ಅವಧಿಯ 1 ವರ್ಷ ಪೂರ್ಣಗೊಳಿಸಿದೆ. ಒಂದು ಕಾಲದಲ್ಲಿ ಬಿಹಾರ ರಾಜ್ಯ ಅರಾಜಕತೆಯಿಂದ ಗೂಂಡಾ ರಾಜ್ಯಕ್ಕೆ ಹೆಸರಾಗಿತ್ತು. ಹೀಗಿರುವಾಗ ಕರ್ನಾಟಕದಲ್ಲಿ 450ಕ್ಕೂ ಹೆಚ್ಚು ಕೊಲೆ ನಡೆದಿದೆ ಅಂತ ಗರಂ ಆದ್ರು. ಒಂದು ಕಾಲದಲ್ಲಿ ಬಿಹಾರ ರಾಜ್ಯ ಅರಾಜಕತೆಗೆ ಗೂಂಡಾ ರಾಜ್ಯಕ್ಕೆ ಹೆಸರಾಗಿತ್ತು. ಕರ್ನಾಟಕವನ್ನು ಚಂದನವನ, ನಂದನವನ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರಿತಾ ಇದ್ರು. ಆದರೆ ಕರ್ನಾಟಕದಲ್ಲಿ NCRB ನ್ಯಾಷನಲ್ ಕ್ರೈಮ್ ರಿಸರ್ಚ್ ಬ್ಯೂರೋ ರಿಪೋರ್ಟ್ ಪ್ರಕಾರನೇ ಕಳೆದ 4 ತಿಂಗಳಲ್ಲಿ 450ಕ್ಕೂ ಹೆಚ್ಚು ಕೊಲೆಗಳು ನಡೆದಿದ್ದಾವೆ. ಅಮಿತ್ ಶಾ ಡೈರೆಕ್ಷನ್ನಲ್ಲಿ ಪ್ರಜ್ವಲ್ ವಾಪಸ್ ಆಗ್ತಾ ಇದ್ದಾರೆ ಎಂಬ ಪ್ರಿಯಾಂಕ ಹೇಳಿಕೆ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಪ್ರಿಯಾಂಕ ಬಾಯಿಗೆ ಬೀಗ ಹಾಕಿಕೊಂಡಷ್ಟು ಒಳ್ಳೆಯದು, ನಾಲಿಗೆ ಇದೆ ಅಂತ ಮನಬಂದಂತೆ ಮಾತನಾಡ್ತಾರೆ. ಇದಕ್ಕೆ ತಕ್ಕ ಪ್ರತಿಫಲವನ್ನ ಅವರು ಅನುಭವಿಸ್ತಾರೆ. ಜೂನ್ 4ರಂದು ಅವರು ಇನ್ನೂ ಹೆಚ್ಚು ಅನುಭವಿಸ್ತಾರೆ ಅಂತ ಗುಡುಗಿದ್ರು. ಇವ್ರ ಬಾಯಿಗೆ ಒಂದು ಸ್ವಲ್ಪ ಬೀಗ ಹಾಕೊಂಡು ನೆಟ್ಟಗೆ ಮಾತಾಡೋದು ಕಲ್ತ್ಕೊಂಡ್ರೆ ಭಾಳ ಒಳ್ಳೇದಾಗಿರುತ್ತೆ. ನಾಲಿಗೆ ಇದೆ ಅಂತ ಹೇಗೆ ಬೇಕಾದ್ರೂ ಮಾತಾಡ್ತಾರೆ. ಅವ್ರ ರೀತಿ ನೀತಿ ಏನೂ ಇಲ್ಲ. ಈಗಾಗಲೇ ಅವರ ಬಾಯಿನ ಪ್ರತಿಫಲ ಆಗಲೇ ಅನುಭವಿಸಿದ್ದಾರೆ. ಇನ್ನೊಂದು ಜೂನ್ 4ನೇ ತಾರೀಕು ಇನ್ನೊಂದು ಅನುಭವಿಸ್ತಾರೆ.